ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೋಡಿ, ನಾನಿವಾಗ ನಿಮಗೆ ಈರುಳ್ಳಿ ರೈಸ್ ಮಾಡೋ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೋಬೋದು. ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತೆ, ಪಲಾವ್ ತಿಂದು ಬೇಜಾರಾಗಿರುತ್ತಲ್ಲ, ಅದಕ್ಕೆ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಲೇಟ್ ಆದಾಗ ನೋಡಿರಿ, ಈಸಿಯಾಗಿ ಈರುಳ್ಳಿ ರೈಸ್ ಮಾಡಿಬಿಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿರಿ. ಒಂದು ಈರುಳ್ಳಿನ ಈ ಥರ ಉದ್ದಕ್ಕೆ ಸಣ್ಣಗನೆ ಕಟ್ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟ್ ಐತಲ್ರಿ, ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಹಸಿ ಸೊಂಟೆ, ಜೀರಿಗೆ, ಇವನ್ನ ಮೂರು ನೀವು ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಅನ್ನನ ಮಾಡಿಟ್ಟಿಟ್ಕೊಂಬರ್ಬೇಕು ನೋಡ್ರಿ. ಅನ್ನ ಮಾತ್ರ ಉದ್ರಾಗ ಮಾಡ್ಕೊಳ್ರಿ. ನೆಕ್ಸ್ಟ್ ಐತಲ್ರಿ, ಒಂಚೂರು ಜೀರಿಗೆನ ಟೊಮೊಟೊಗ ಹಾಕ್ಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ ಈರುಳ್ಳಿ ರೈಸು. ಟೊಮೊಟೊ ರೈಸ್ ಕೇಳಿರ್ತೀರ, ಬಿಸಿಬೇಳೆಭಾತ್ ರೈಸ್ ಎಲ್ಲ ಕೇಳಿರ್ತೀರ. ಈರುಳ್ಳಿ ರೈಸ್ ಮಾಡಿಲ್ಲಲ್ಲ ನೀವು, ಒಂದ್ಸಲ ಮಾಡಿಬಿಡಿ ಫ್ರೆಂಡ್ಸ್. ಸಾರಿ, ಬೆಳಗ್ಗೆ ನಂಗೆ ವಿಡಿಯೋ ಹಾಕೋಕ್ಕೆ ಟೈಮ್ ಆಗಲಿಲ್ಲ, ಅದಕ್ಕೆ ನಾನು ಇವಾಗ ವಿಡಿಯೋ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ಬಾಣಲೆಯಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಅದನ್ನು ಮಿಕ್ಸರ್ನಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಂದೆ. ಇವಾಗ ಇದಕ್ಕೆ ಸ್ವಲ್ಪ ಚಟ್ ಅಂತ ಜೀರಿಗೆ ಸಿಡಿಸಿ ಪಟ್ ಅಂತ ಸಾಸಿವೆ ಹಾಕಿಬಿಡ್ರಿ. ಆಮೇಲೆ ನೆಕ್ಸ್ಟ್ ಐತಲ್ರಿ, ಈರುಳ್ಳಿ ಏನು ಕಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಪಾಡಾಗ ಹುರ್ಕೋಬೇಕು ನೋಡ್ರಿ. ಸ್ವಲ್ಪ ಕೆಂಪನೇ ಆಗಬೇಕದು, ಆ ಟೈಪ್ ಹುರ್ಕೊಳ್ಳಿ. ಈರುಳ್ಳಿ ಕೆಂಪಾಗಿ ಮತ್ತು ನಾವು ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ನೀಟಾಗೆಲ್ಲ ಸರಿ ಆಗ್ಬೇಕ್ರಿ ಅದು. ಅಲ್ಲಿವರೆಗೂ ನೀವು ಪೇಸ್ಟ್ ಎಲ್ಲದು ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ನೀಟಾಗೆ ಹುರ್ಕೊಳ್ಳಿ. ನೋಡಿ, ಇವಾಗ ನಾನು ಈರುಳ್ಳಿ ಹುರಿತಾ ಇದ್ದೀನಿ. ಈರುಳ್ಳಿ ಮಾತ್ರ ನೀವು ಕೆಂಪಾಗೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಸಾಂಬಾರು ಮಾಡಿ ಬೇಜಾರಾದಾಗೆ ಏನು ಮಾಡಬೇಕು ಅಂತ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಹೇಳ್ಕೊಟ್ಟೇನೆ ನೋಡ್ರಿ ಸಿಸ್ಟರ್, ನಿಮಗೆ ಈ ರೆಸಿಪಿನ ಬೇಗ ಮಾಡಿಬಿಟ್ರಿ. ನೀವು ಇದಕ್ಕೆ ಬೇಕಾದ್ರೆ ಹುಣಸೆ ಹಣ್ಣು ಬೇಕಾದ್ರೆ ಹಾಕ್ಕೋಬೋದು, ಹುಣಸೆ ರಸನ. ನಾನು ಹಾಕಿಲ್ಲ ನೋಡಿ. ಇವಾಗ ಟೊಮೊಟೊ ಹಣ್ಣಿನ ಪೇಸ್ಟ್ ಮಾಡಿದ್ವಲ್ಲ, ಆ ಪೇಸ್ಟ್ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಇವಾಗ ಹೆಂಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇನೋ ಟೊಮೊಟೊ ಹಣ್ಣಿನ ಹಸಿ ವಾಸನೆ ಪೂರ್ತಿ ಹೋಗ್ಬೇಕ್ರಿ ಫ್ರೆಂಡ್ಸ್, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಐತಲ್ರಿ, ಒಂಚೂರು ಅರ್ಶಿನ ಪುಡಿ ಹಾಕ್ಕೊಳ್ರಿ. ಟರ್ಮರಿಕ್ ಪುಡಿ ಇರ್ತೈತಲ್ಲ, ಅದನ್ನು ಹಾಕ್ಕೊಳ್ರಿ. ನೋಡಿರಿ, ಒಂಚೂರು ಹಾಕ್ಕೊಳ್ರಿ, ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಅರ್ಶಿನ ಪುಡಿನ. ಮತ್ತು ಟರ್ಮರಿಕ್ ಪೌಡ್ರ್ ಅಂತಲೇ ಹೇಳ್ತೀನಿ, ಅರ್ಶಿನ ಪುಡಿ ಅಂತ ಎರಡು ಹೇಳಿರ್ತೀನಿ ನೋಡಿರಿ, ಎರಡೂ ಒಂದೇ ರೀ. ನೆಕ್ಸ್ಟ್ ಐತಲ್ರಿ, ಮತ್ತು ಚಿಲ್ಲಿ ಪೌಡ್ರಿ ಅಂದರೆ ಖಾರ ಪುಡಿ ರೀ. 1 ಚಮಚ ಖಾರ ಪುಡಿ ಹಾಕ್ಕೋಬೇಕು ನೋಡಿರಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ರೀ ಅದು. ನೋಡಿ, ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಒಂಚೂರು ಉಪ್ಪು ಹಾಕ್ಕೊಳ್ರಿ, ಯಾಕಂದರೆ ನೀವು ರೈಸಿಗೆ ಉಪ್ಪು ಹಾಕಿರ್ತೀರಲ್ಲ, ಹಾಗಾಗಿ ಇದಕ್ಕೆ ನೋಡಿ ಹಾಕ್ಕೊಳ್ರಿ. ನೋಡಿರಿ, ಇವಾಗ ಇನ್ನೊಂದ್ಸಲ ಎಲ್ಲ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಇದಕ್ಕೆ ಐತಲ್ರಿ, ಮತ್ತು ಈ ಕಡೆ ಅನ್ನ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಉದುರಾಗಿ, ಆ ಅನ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ನೀವೇ ಹೇಳ್ತೀರಾ, ಹೌದಕ್ಕ ಈರುಳ್ಳಿ ರೈಸು ಮಸ್ತಾಗಿತ್ತು ಅಂತ. ಒಂದ್ಸಲ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಬರ್ತೈತ್ರಿ. ನಿಮಗೆ ಪಲಾವ್ ತಿಂದು ಚಿತ್ರಾನ್ನ ತಿಂದು ಬೇಜಾರಾದಾಗ ಈ ರೈಸ್ ಒಂದ್ಸಲ ಮಾಡ್ಕೊಳ್ರಿ. ನೀವೆಲ್ಲರ ಟೂರ್ಗೆ ಹೊಂಟಾಗೂ ಮಾಡ್ಕೋಬೋದು ನೋಡಿರಿ. ಇವಾಗ ಇದಕ್ಕೆ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ರಿ, ಆ ಕೊತ್ತಂಬರಿ ಹಾಕ್ಕೊಂಬಿಡೋಣ ಮೇಲೆ. ಒಗ್ಗರಣೆಗೆ ಹಾಕ್ಬೇಡ್ರಿ ನೀವು ಕೊತ್ತಂಬರಿನ, ಈ ಥರ ಮೇಲೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನೀವು ಹೊರಗೆ ಒಂದು ದಿವಸ ಅಷ್ಟೇ ತಡೀತೈತ್ರಿ. ನೀವು ಹೊರಗೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಕಟ್ಕೊಂಡು ಹೋಗ್ರಿ ಎಲ್ಲರ ಪಿಕ್ನಿಕ್ ಹೋದ್ರೆ. ನೋಡಿರಿ, ಈಗ ಈರುಳ್ಳಿ ರೈಸ್ ಗಮ್ಮತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ ಫ್ರೆಂಡ್ಸ್, ಬಾಯಲ್ಲಿ ನೀರು ಬರುತ್ತೆ. ಬನ್ನಿ ಮತ್ತೆ ಇನ್ಯಾಕೆ ತಡ, ನಾವು ಈರುಳ್ಳಿ ರೈಸ್ ತಿಂದು ಬರ್ತೀವಿ. ನೀವು ಅಷ್ಟೊತ್ತಿಗೆ ಒಂದು ಸಲ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ.